ಮಗಳಿಗೆ ಫಸ್ಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓದಿಕ ಬಾಯ್ ಗೊತ್ತಿರ್ಲಿಲ್ಲ ಬಟ್ ಸ್ಕಿನ್ ಎಷ್ಟು ಹೈಡ್ರೇಷನ್ ಆಗುತ್ತೆ ಅಂತ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ವಿಷಯ ಅಂತಂದ್ರೆ, ನನ್ನ ಮಗಳಿಗೆ ಫಸ್ಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಂಡಿಯಾದಲ್ಲೆಲ್ಲ ಜೂನ್ 15ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಇಲ್ಲಿ ಜುಲೈ 15ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಬಾಲಿಯಲ್ಲಿ. ಹಾಗಾಗಿ ಇವತ್ತು ಮಗು ಹೊರಡ್ತಾ ಇದೆ. ಸೊ ನನಗೆ ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಒಂಥರ ಖುಷಿ, ತುಂಬಾನೇ ಖುಷಿ ಆಗ್ತಿದೆ. ಯಾಕಂತಂದ್ರೆ ತಾನ್ಯ ತುಂಬಾನೇ ಖುಷಿಯಿಂದ ಹೋಗಿದ್ದಾಳೆ. ಹಾಗಾಗಿ ನಾನು ಹೋಗ್ಬೇಕಂತ ಅನ್ಕೊಂಡೆ, ಬಟ್ ಚಿಕ್ಕ ಪಾಪು ಇದೆ ಅಲ್ವಾ, ಮತ್ತೆ ಅವಳನ್ನ ಹೊಡೆಸ್ಬಿಟ್ಟು ನಾನು ಹೊರಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಬೆಳಿಗ್ಗೆ ಬೇಗನೆ ಹೋಗಿದ್ದಾಳೆ ಪಾಪು. ಸೊ ಬೆಳಿಗ್ಗೆ ಮೇಯ್ನ್ ಏನ್ ಹೇಳಿ, ನನಗಂತೂ ಇದು ಫಸ್ಟ್ ಡೇ ಅನುಭವ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೇಳೋದೆಲ್ಲ ಲೇಟ್ ಆಗ್ತಾ ಇತ್ತು. ಇವಾಗ ಪಾಪು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಬೇಗ ಹೇಳ್ಬೇಕಾಗತ್ತೆ. ಸೊ ಎದ್ದು ನಾನು ಅವಳ ಫೇವ್ರೇಟ್ ತಿಂಡಿ ಇವತ್ತು ಟಿಫನ್ ಬಾಕ್ಸ್ ಮಾಡ್ಕೊಟ್ಟಿದ್ದೀನಿ. ಪಲಾವ್ ಮಾಡಿದ್ದೀನಿ, ಜೊತೆಗೆ ಒಂದು 3-4 ಗೋಡಂಬಿನ ಹಾಕಿದ್ದೀನಿ. ಯಾಕಂತಂದ್ರೆ ಬೇರೆ ಏನು ಹಾಕ್ಲಿಲ್ಲ. ಅವಳು ನಾರ್ಮಲಿ ನಾನು ಮನೆಯಲ್ಲಿ ದೋಸೆ ಮಾಡಿದ್ರೆ ದೋಸೆ ಜೊತೆಗೆ ಏನಾದ್ರೂ ಹಾಕೊಡ್ತೀನಿ ಬಿಟ್ರೆ ಮತ್ತೆ ಸಪ್ರೇಟ್ ಆಗಿ ಏನು ಮಾಡ್ಕೊಡೋದಕ್ಕೆ ಹೋಗೋದಿಲ್ಲ. ಅದೇ ರೀತಿ ಇಡೋಣ ಅಂತ ಅನ್ಕೊಂಡೆ. ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಏನಾದ್ರೂ ಕೇಳಿದ್ರೆ ಅವ್ರು ಹಾಗೆ ಮಾಡ್ಕೊ ಬರ್ತಾರೆ, ಹೀಗೆ ಮಾಡ್ಕೊ ಬರ್ತಾರೆ ಅಂತ ಅಂದ್ರೆ ಬೇರೆ ಏನಾದ್ರೂ ವೆರೈಟಿ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಜಸ್ಟ್ ಪಲಾವ್ ಹಾಕೊಟ್ಟಿದ್ದೀನಿ. ಮಕ್ಕಳಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಅಂತಂದ್ರೆ, ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಲ್ಲ ಹಾಗೇನೆ ಮಾಡ್ಕೊಟ್ರೆ ಬೆಟರ್ ಅಂತ ನನ್ಗೆ ಅನ್ಸೋದು. ಅಂದ್ರೆ ಅವರಿಗೆ ಕಂಫರ್ಟ್ ಅನ್ಸುತ್ತೇನೋ, ಬೇರೆ ಎಲ್ಲ ಮಾಡ್ಕೊಟ್ಟಾಗ ಕೆಲವೊಂದ್ಸಲ ಮಕ್ಕಳಿಗೆ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾರ್ಮಲ್ ಆಗಿ ಮಾಡ್ಕೊಟ್ಟಿದ್ದೀನಿ. ಓಕೆ, ಇವಾಗಂತೂ ಖುಷಿಯಾಗಿ ಹೋಗಿದ್ದಾಳೆ. ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಆ್ಯಂಡ್ ಪಪ್ಪ ಅಮ್ಮನ ಕಾಲಿಗೆ ಬಿಟ್ಟು ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡ್ಬಾರ್ದಲ್ವಾ. ಹಾಗಾಗಿ ನಾನು ಹೇಳಿದ್ದು ಬೀಳು ಅಂತ ಹೇಳಿ ಬೀಳ್ಸ್ಬಿಟ್ಟಿದ್ದೀನಿ. ಇವಾಗ ಹೋಗಿದ್ದಾಳೆ. ಸೊ ಇವಾಗ ಬಂದ ಮೇಲೆ ಟಿಫನ್ ತಿಂತಾಳ ಅಥವಾ ಹೇಗೆ ಏನು ಅಂತ ನೋಡಬೇಕು. ನಂಗಂತೂ ತುಂಬಾನೇ ಖುಷಿ ಇದೆ, ತುಂಬಾ ಖುಷಿ. ಸೊ ನೋಡ್ಬೋದು, ನಮ್ಮ ತಾನೇ ರೆಡಿ ಆಗಿದ್ದಾಳೆ, ಬ್ಯಾಗ್ ಎಲ್ಲ ಹಿಡ್ಕೊಂಡು. ಬಾಯಿ ಚಿನ್ನು, ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳನ್ನ. ಬಾಯ್ ಚಿನ್ನು, ಖುಷಿ ಅಲ್ಲ? ನೀನ್ ಹೋಗ್ತೀಯಾ? ಪಪ್ಪ ಅಕ್ಕನ ಒಂದ್ ಕಳ್ಸಿಕೊಟ್ಟು ಬಾಯ್ ಮಾಡಿ. ಬಾಯ್ ಡೋರಿ. ನೀವು ದೂರ ಹೊತ್ತ ಬಾಯ್ ಚಿನ್ನು, ತನು ಬಾಯ್ ಬಾಯ್. ಜಾಗೃತಿ ಹತ್ತಿ. ಮುಂದೆ ಕೂರ್ಸ್ಕೊಳ್ಳಿ ಅಲ್ಲಪ್ಪ ಮಗುನ. ಮುಂದೆ ಆಚಿಂದ ಬಾ. ಬಾಯ್ ಗುಂಡಮ್ಮ. ಗುಂಡು ಬಾಯ್. ಒಳ್ಳೆ ಓದಿಕ. ಬಾಯ್, ಟಾಟಾ. ನನಗ್ ಸ್ವಲ್ಪ ಏನಾಯ್ತು ಅಂತ ಅಂದ್ರೆ, ಚಿಕ್ಕ ಪಾಪು ಅಕ್ಕ ಬೇಕು ಅಂತ ಹೇಳಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೊಂಚೂರು ಭಯ ಆಗ್ತಾ ಇದೆ, ಅವಳು ಅಡ್ಜಸ್ಟ್ ಆಗ್ತಾಳ ಅಂತ ಹೇಳ್ಬಿಟ್ಟು. ಬಟ್ ಪರವಾಗಿಲ್ಲ, ಆಮೇಲೆ ಒಂದು 10-15 ನಿಮಿಷ ಆದ್ಮೇಲೆ ಅವಳೇ ಸಮಾಧಾನ ಮಾಡ್ಕೊಂಡು ಇಟ್ಟಿದ್ದಾರೆ. ನೋಡ್ಬೋದು ತಾನ್ಯ ಅಂತ. ಹೆಂಗಿತ್ತ ಮುಸ್ಕುಳ? ಖುಷಿ ಆಯ್ತಾ? ನಿಜ? ಫ್ರೆಂಡ್ಸ್ ಆದ್ರ? ಹೌದಾ? ಬಾರಿ ಖುಷಿ. ಟೀಚರ್ ಎಲ್ಲ ಒಳ್ಳೆ ಇದ್ರಾ? ಎಂತೆಲ್ಲ ಕಲ್ತೆ ಇವತ್ತ? ಹೌದಾ, ಆಟ ಆಡಿ ಬಂದ್ಯಾ? ನೋಡಿದ್ರಲ್ವಾ ನೀವೇನೆ ಅವಳು ಎಷ್ಟೊಂದು ಖುಷಿ ಆಗಿದ್ಲು ಅಂತ ಹೇಳ್ಬಿಟ್ಟು. ಅಕ್ಕ ಬಂದ್ಲಲ್ವಾ, ಇವಾಗ ಖುಷಿ ಆಟ ಆಡ್ಕೊಂಡೆಲ್ಲ ಬಂದ್ರು. ಓಕೆ ಗೈಸ್, ಇವಾಗ ನಾನು ಮಧ್ಯಾಹ್ನಕ್ಕೆ ಮೀನ್ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಫಿಶ್ ಅಲ್ಲಿ ವೆರೈಟಿ ಮಾಡೋದಕ್ಕೆ ಬರೋದಿಲ್ಲ, ಮೀನ್ ಸಾರು ಅಷ್ಟೊಂದು ಬರೋದಿಲ್ಲ. ಶ್ರೀಧರ್ ಫಸ್ಟ್ ಟೈಮ್ ನನ್ನ ನೋಡೋದಕ್ಕೆ ಬರೋ ಶಾಸ್ತ್ರ ಇರುತ್ತಲ್ವಾ, ಅವಾಗ ಏನ್ ಮಾಡ್ಬೇಕು ಅಂತ, ನಿಮಗೆ ಮೀನ್ ಸಾರು ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ರು. ಬಟ್ ನಾನು ಆವಾಗ ಹಾ ಅಂತ ಹೇಳಿದೆ. ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಬಟ್ ಹಾ ಅಂತ ಹೇಳಿದೆ. ಏನಾಗ್ಬೇಕು ಮಾಡ್ಬೇಕಾದ್ರೆ ಅಂತ ಹೇಳಿ ಮಾಡ್ತೀನಿ, ನಾರ್ಮಲ್ ಆಗಿ ಮಾಡ್ತೀನಿ, ಬಟ್ ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ಅಷ್ಟೇ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೀವು ನೋಡ್ಬೋದು. ನೀವು ಇದೇ ತರ ಮಾಡ್ತೀರಾ, ನೀವು ಚೆನ್ನಾಗೂ ಕೂಡ ಮಾಡ್ಬೋದು. ಸೊ ಏನಾದರೂ ಇನ್ನೂ ಟಿಪ್ಸ್ ಇದ್ರೆ ನನಗೆ ಕೊಡಿ, ಮೀನ್ ಸಾರು ಮಾಡೋದಕ್ಕೆ ನಾನು ಕಲಿತೀನಿ. ಹಾಗೇನೆ ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಮೀನು ಸಾರು ಮಾಡೋದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಅಜ್ವಾನ ಹಾಕೊಂಡಿದ್ದೀನಿ, ಓಂ ಕಾಳು ಇರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದು ಹಸಿ ನೀರುಳ್ಳಿ, ನಾನು ಹೊರ್ಕೊಳ್ಳಲ್ಲ. ಹಾಗೆಯೇ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಕಾಯಿ ಜಾಸ್ತಿನೇ ಹಾಕ್ತೀನಿ ಮೀನ್ ಸಾರಿಗೆ.
ಹಾಗೆಯೇ ಅಲ್ಲಿ ತೋರಿಸೋದಕ್ಕೆ ನೆನಪಿರಲಿಲ್ಲ ನನಗೆ. ಹುಳಿ ಮತ್ತು ಸ್ವಲ್ಪ ಹಸಿನ ಪುಡಿಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಡ್ದಿದ್ದೀನಿ. ನಾನು ಜಸ್ಟ್ ಕೋಕೋನಟ್ ಆಯಿಲನ್ನು ಹಾಕೋತೀನಿ, ಮತ್ತೆ ಅದಕ್ಕೆ ಏನು ಕೂಡ ಹಾಕೊಳ್ಳೋದಕ್ಕೂ ಹೋಗಲಿಲ್ಲ. ನೋಡ್ಬೋದು ಕಡ್ದಿರುವಂಥದ್ದು ಹಾಕಿ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಆನಿಯನ್ ಏನೂ ಹಾಕ್ಕೊಳ್ಳಲ್ಲ. ಹಾಗೆಯೇ ಈ ರೀತಿ ಕುದಿ ಬರುತ್ತಲ್ವಾ ಆವಾಗ ಮೀನನ್ನು ಹಾಕೋತೀನಿ. ಇದು ಬಂದ್ಬಿಟ್ಟು ಕಿಂಗ್ ಫಿಶ್ ಮೀನು, ನಂಗೆ ಇಷ್ಟ ಆಗುತ್ತೆ, ಅಂದರೆ ಮುಳ್ಳಿರಲ್ಲ ಅಲ್ವಾ, ಮಕ್ಳಿಗೆ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಮೀನು ಸಾರು ಇಲ್ಲ ಮೀನೆಲ್ಲ ಕ್ಲೀನ್ ಮಾಡಿದ ಮೇಲೆ ಏನೋ ಒಂಥರ ಅನ್ಸೋದು, ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗಲಿಲ್ಲ ಅಂತ ಫೀಲ್ ಆಗೋದು. ಬಟ್ ಮೀನು ಸಾರು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಾಗುತ್ತೆ, ಬಟ್ ಕ್ಲೀನ್ ಮಾಡಬೇಕಾದ್ರೆ ಕಷ್ಟ ಅಂತ ಅನ್ಸೋದು. ಹಾಗಾಗಿ ಮತ್ತೆ ನೀವೆಲ್ಲ ಹೇಗೆ ಮೀನು ಸಾರು ಮಾಡ್ತೀರಾ, ಅಥವಾ ನಾನು ಮಾಡಿದ್ರಲ್ಲಿ ಏನಾದರೂ ರಾಂಗ್ ಇದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಯಾಕಂತಂದರೆ ನನಗೆ ಮೀನು ಸಾರು ಮಾಡೋದಕ್ಕೆ ಬರಲ್ಲ. ನಮ್ಮ ಮನೇಲಿ ಅಮ್ಮ ಮತ್ತು ಶ್ರೀಧರ್ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನನ್ನ ಮಗಳಿದ್ದಾಳಲ್ಲ ತಾನ್ಯ, ಅಮ್ಮ ನೀನು ಮೀನು ಸಾರು ಮಾಡಿದ್ದು ತುಂಬಾ ಚೆನ್ನಾಗಾಯ್ತು ಅಂತ ಇಬ್ಬರು ಕೂಡ ತಿಂದರು. ನನಗದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಾನು ಮಾಡಿದ್ದು ಮಗುಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ಬೋದು ಮೀನು ಸಾರು ಅಂತ ಹೇಳಿ ರೆಡಿಯಾಗಿ ನಿಂತಿದ್ದಾಳೆ ಕೂಡ. ಸೊ ನೋಡ್ಬೋದು ಇವಾಗ ನಾನು ಪಲಾವ್ನೇ ಹಾಕೋತಾ ಇದ್ದೀನಿ. ಆವಾಗ ಮಾಡಿದಂಥ ಪಲಾವು ಮಕ್ಕಳಿಗೆ ಪಲಾವ್ ಇತ್ತು ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ನೋಡ್ಬೋದು ಪಲಾವ್ ಮಾಡಿದ್ದೀನಲ್ವಾ, ಅದನ್ನೇ ಈಗ ಸಂಜೆ ಕೂಡ ಕೊಡ್ತೀನಿ. ಸ್ವಲ್ಪ ಹಣ್ಣುಗಳೆಲ್ಲ ಇದ್ವು, ಅದನ್ನೆಲ್ಲ ಸೇರಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಯಾವಾಗಲೂ ನಿಮಗೆ ಹೇಳ್ತೀನಲ್ವಾ, ಅಂದರೆ ನಾನು ಜಾಸ್ತಿ ಕಿವಿ ಹಣ್ಣು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಯಾವಾಗಲೂ ಕೊಡ್ತಾನೆ ಇರ್ತೀನಿ. ತುಂಬಾನೇ ಹೆಲ್ದಿ ಇದು. ಹಾಗೆಯೇ ಇಲ್ಲಿ ನೋಡ್ಬೋದು ಇದು ಚುಕ್ಕಿ. ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಆಕ್ಚುಲಿ ಮನೇಲಿರುವ ಹೋಮ್ ರೆಮಿಡಿನೇ ತಗೋಬಿಟ್ಟು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಾನೆ ಇರ್ತೀನಿ ಯಾವಾಗಲೂ ಕೂಡ. ಯಾಕಂತಂದ್ರೆ ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ನನಗೆ ಏನೊಂಥರ ಕಂಫರ್ಟ್ ಅನ್ಸುತ್ತೆ. ನಾವು ಚೆನ್ನಾಗಿ ಸ್ಕಿನ್ ಎಲ್ಲ ಗ್ಲೋ ಇದ್ರೆ ಏನೋ ಒಂದು ಕಂಫರ್ಟ್ ಫೀಲ್ ಅಂತ ಅನ್ಸುತ್ತೆ ನನಗೆ ಹಾಗಾಗುತ್ತೆ ಪರ್ಸ್ನಲಿ. ಹಾಗಾಗಿ ನಾನು ಸ್ಕಿನ್ ಕೇರ್ ಎಲ್ಲ ಮನೇಲಿ ಇರೋದ್ರಲ್ಲೇ ಮಾಡ್ಕೋತೀನಿ. ಬರೀ ಮನೇಲಿ ಇರೋದ್ರಲ್ಲೇ ಮಾಡ್ಕೋತೀನಿ ಅಂತ ಏನೂ ಇಲ್ಲ, ಈ ಹೊರಗಡೆಯಿಂದನೂ ಕೂಡ ಕೆಲವೊಂದ್ಸಲ ತಂದು ಮಾಡ್ಕೋತೀನಿ. ಇವತ್ತು ನಾನು ಸ್ಕಿನ್ಗೆ ಮಾಸ್ಕ್ ತಗೊಬಂದಿದ್ದೀನಿ, ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಈ ತರ ಎಲ್ಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ರು ನಾನು ಏನ್ ಹೇಳ್ತೀನಿ ಅದನ್ನ ಕೆಲವೊಬ್ರು ಫಾಲೋ ಮಾಡೋರು ಇರ್ತಾರಲ್ವಾ, ಅವರಿಗಾಗಿ ಗೊತ್ತಿಲ್ಲದೆ ಇರೋರಿಗೆ ನಾನು ಇದನ್ನ ಹೇಳ್ತಾ ಇರೋದು. ಅಂಡ್ ಗೊತ್ತಿದ್ದು ಕೂಡ ಕೆಲವೊಬ್ರು ಇದನ್ನ ಮಾಡೋದಿಲ್ಲ, ಕೆಲವೊಬ್ರು ನಾನು ಹೇಳ್ತಾ ಇರೋದು. ಅಂಡ್ ನಂತರ ಇರೋರು, ನಾನು ಕೂಡ ಹಾಗೆ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ವಾ, ಒಂಥರ ಖುಷಿ ನನಗೆ, ಏನೋ ಒಂಥರ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ. ಒಂದೊಂದ್ಸಲ ಏನಂತಂದ್ರೆ ಏನು ಕೆಲಸ ಮಾಡಿದೆ, ನಾನು ಮನೆಯಲ್ಲಿ ಇರ್ತೀನಲ್ವಾ, ಏನೂ ಕೂಡ ಮಾಡಲ್ಲ. ತುಂಬ ನನಗೆ ಜಾಸ್ತಿ ಆದಾಗ ಇದು ಲಿಪ್ಪು ಸ್ಕಿನ್ ಎಲ್ಲ ತುಂಬ ಡ್ರೈ ಆದಾಗ ಆಮೇಲೆ ಹೋಗ್ಕೊಂಡು ಮಾಡ್ತೀನಿ. ತುಂಬ ಟೈಮ್ ತಗೊಳುತ್ತೆ ಆ ಥರ ಎಲ್ಲ ಮಾಡಿದಾಗ. ಸ್ಟಾರ್ಟಿಂಗ್ ಇಂದನೇ ಸ್ಕಿನ್ ಇರಲಿ ಎಲ್ಲ ನಾವು ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಳ್ಬೇಕು. ಮೇಯ್ನ್ ಆಗಿ ಸಿಕ್ಕಾಪಟ್ಟೆ ನೀರು ಕುಡೀರಿ. ನಾನು ಆ್ಯಂಡ್ ನನ್ನ ವ್ಲಾಗಲ್ಲಿ ನೀವು ಏನಂತ ಅಂದರೆ, ನಾನು ನನ್ನ ಮಕ್ಕಳ ಬಗ್ಗೆ ವ್ಲಾಗ್ ಮಾಡ್ಬೋದು. ಹಾಗೆಯೇ ನನಗೆ ಗೊತ್ತಿರೋದು ಕೆಲವೊಂದೆಲ್ಲ ನಾನು ತಿಳಿಸ್ತಾನೆ ಇರ್ತೀನಿ. ಮತ್ತು ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ, ನೋಡೋಣ ಯಾವುದಾದ್ರೂ ಬೇರೆ ರೀತಿ ಟ್ರೈ ಮಾಡೋದಕ್ಕಾಗತ್ತಾ ಅಂತ ಹೇಳಿ ನಾನು ಕೂಡ ಟ್ರೈ ಮಾಡ್ತೀನಿ, ಆಯಿತಾ. ಓಕೆ ಗೈಸ್, ಇವಾಗ ಮಾಸ್ಕ್ ಎಲ್ಲ ಹಾಕ್ಕೊಂಡು ಮತ್ತೆ ಸಿಗ್ತೀನಿ. ನೋಡ್ಬೋದು ಈ ರೀತಿಯಾದಂಥ ಮಾಸ್ಕ್ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾವು ಒಂದೊಂದ್ಸಲ ಇದನ್ನು ಯೂಸ್ ಮಾಡ್ಕೊತೀವಿ. ಈ ರೀತಿಯಾಗಿರುತ್ತೆ, ನಿಧಾನವಾಗಿ ತೆಗಿಬೇಕು, ಯಾಕಂದರೆ ಅದರಲ್ಲೆಲ್ಲ ಆಯಿಲು ಆ ಥರ ಎಲ್ಲ ಇರುತ್ತೆ ಅದ್ರ ಒಳಗಡೆನೆ. ಸೊ ಹಾಗಾಗಿ ಜಸ್ಟ್ ನೋಡಿ ಈ ಥರವಾಗಿ ತೆಗಿಬೇಕಾಗುತ್ತೆ. ಮಾಸ್ಕನ್ನು ಕರೆಕ್ಟಾಗಿ ನಿಧಾನವಾಗಿ ಈ ರೀತಿ ಹಾಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಆಯಿಲ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಅದೆಲ್ಲ ಚೆನ್ನಾಗಿ ನಿಮ್ಮ ಫೇಸ್ ಹೀರ್ಕೊಳ್ಳುತ್ತೆ. ಅಲ್ಲಿ ತನಕ ಒಂದು 15ರಿಂದ 20 ನಿಮಿಷ ತನಕ ಬಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಬಂದರೆ ಆಯಿತು. ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಉಳಿದಿರುವಂಥ ಅದಿರುತ್ತಲ್ವ ಸೈಡ್ ಮಾಸ್ಕು, ಅದನ್ನು ಈ ರೀತಿಯಾಗಿ ಕೈಗೆಲ್ಲ ಹಾಕೊಳ್ಳಿ. ಅದು ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಆಯಿಲಿ ಇರುತ್ತೆ, ಸುಮ್ಮನೆ ಅದೆಲ್ಲ ಹಾಳು ಮಾಡೋದಕ್ಕೆ ಹೋಗಬೇಡಿ. ಕೈಗೆ ಕಾಲಿಗೆಲ್ಲ ಆರಾಮಾಗಿ ನೀವು ಹಚ್ಕೋಬೋದು, ಎಣ್ಣೆ ಹಚ್ಕೊಂಡಂಗೆ ಆಗುತ್ತೆ. ತುಂಬ ಚೆನ್ನಾಗಿರೋ ರಿಸಲ್ಟ್ ಕೂಡ ಸಿಗುತ್ತೆ. ಓಕೆ ಗೈಸ್, ನಾನಿವಾಗ ಮಾಸ್ಕ್ ಎಲ್ಲ ಹಾಕೊಂಡ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಾಕೋಬೇಕಷ್ಟೇ. ಬಟ್ ನಿಜವಾಗ್ಲೂ ಸ್ಕಿನ್ ಎಷ್ಟು ಹೈಡ್ರೇಷನ್ ಆಗುತ್ತೆ ಅಂತ ಅಂದರೆ ಅದು ಹೇಳೋದಕ್ಕಾಗೋದಿಲ್ಲ. ಯು ಕ್ಯಾನ್ ಫೀಲ್ ಇಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಾಗುತ್ತೆ. ಖಂಡಿತ ನೀವು ಇದನ್ನೆಲ್ಲ ಟ್ರೈ ಮಾಡಿ. ನನಗೆ ಇದು ಬೇರೆ ಪ್ರಾಡಕ್ಟಲ್ಲಿ ಸಿಕ್ಕಿದೆ, ಬಟ್ ನಿಮಗೆ ಆ ಮಾಸ್ಕಲ್ಲಿ ಗಾರ್ಲಿಯನ್ ಯಾವುದೋ ಒಂದು ಕಂಪನಿಯಲ್ಲಿ ಸಿಗುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಇಂಡಿಯಾದಲ್ಲಿ ಇರಬೇಕಾದ್ರೆ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಓಕೆ ಗೈಸ್,
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೇನೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ನೀವು ಕೊಡೋ ಚಿಕ್ಕ ಪುಟ್ಟ ಸಪೋರ್ಟೇ ನನಗೆ ತುಂಬಾನೇ ಎನ್ಕರೇಜ್ಮೆಂಟ್ ಆಗುತ್ತೆ. ಮುಂದೆ ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ಹೇಳಿ ಒಂದು ಚಿಕ್ಕ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.